ಫ್ರೆಂಡ್ಸ್, ವೀನಸ್ ಫ್ಯಾಮಿಲಿ ವ್ಲಾಗ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನನಗೆ ಸ್ವಲ್ಪ ಸೀರೆ ಎಲ್ಲ ಪ್ಯಾಕ್ ಮಾಡಲಿಕ್ಕಿತ್ತು. ಸ್ವಲ್ಪ ಆರ್ಡರ್ಸ್ ಎಲ್ಲ ಬಂದಿತ್ತು ಸೀರೆದು. ಹಾಗೆ ಇದನ್ನೆಲ್ಲ ಪ್ಯಾಕ್ ಮಾಡಿ ಈಗ ಪೋಸ್ಟ್ ಆಫೀಸಿಗೆ ಹೋಗಿ ಅದನ್ನು ಪೋಸ್ಟ್ ಮಾಡಲಿಕ್ಕಿತ್ತು. ಪ್ಯಾಕ್ ಮಾಡುವಂಥ ವಿಡಿಯೋವನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೇನೆ. ನೋಡ್ಬೋದು, ಇದು 5 ಸೀರೆಯದ್ದು ಆರ್ಡರ್ ಬಂದಿತ್ತು ನನಗೆ. ಸೇಮ್ ಡಿಸೈನ್ ಅಲ್ಲಿ ಇಷ್ಟು ಸೀರೆ, 5 ಸೀರೆ ಉಂಟು. ಹಾಗೆ ಇದನ್ನು ಬೇಗ ಬೇಗ ಪ್ಯಾಕ್ ಮಾಡಿ ಈಗ ಪೋಸ್ಟ್ ಆಫೀಸಿಗೆ ಹೋಗಿ ಇದನ್ನು ಕೊರಿಯರ್ ಮಾಡಬೇಕು. ನೋಡಿ, ಒಂದು ಸೀರೆ ಓಪನ್ ಮಾಡಿ ತೋರಿಸ್ತೇನೆ. ನಾನು ಇಷ್ಟೇ ಓಪನ್ ಮಾಡ್ತೇನೆ, ಜಾಸ್ತಿ ಮಾಡೋದಿಲ್ಲ. ನೋಡ್ಬೋದು, ಸೂಪರ್ ಆಗಿದೆ. ಕ್ವಾಲಿಟಿ ಅಂತೂ ಫಸ್ಟ್ ಕ್ಲಾಸ್, ತುಂಬಾ ಚೆನ್ನಾಗಿದೆ ಈ ಸೀರೆ. ಈ ತರ ಸೆರಾಗು ನೋಡ್ಬಹುದು, ಸೂಪರ್ ಆಗಿದೆ. ಇದು ಪಿಂಕ್ ಕಲರ್ ಸೀರೆ. ಹಾಗೆ ಅದರಲ್ಲೇ ನೋಡ್ಬೋದು, ಇದು ಕಲರ್ ಸೇಮ್ ಡಿಸೈನ್ ಅಲ್ಲಿ ಆರೆಂಜ್ ಕಲರ್ ಅಲ್ಲಿ ಉಂಟಿದು. ಇದೊಂದು ಪೀಚ್ ಟೈಪ್, ಪೀಚ್ ಕಲರ್ ಅಲ್ಲಿ ಸೇಮ್ ಡಿಸೈನ್ ಅಲ್ಲಿ. ಇದು ಗ್ರೇ ಕಲರ್ ಅಲ್ಲಿ ಸೇಮ್ ಡಿಸೈನ್ ಅಲ್ಲಿ ಗ್ರೇ ಕಲರ್. ಹಾಗೆ ಇದು ಸ್ವಲ್ಪ ಗ್ರೀನಿಶ್ ಕಲರ್ ಅಲ್ಲಿ, ಗ್ರೀನ್ ಕಲರ್ ಅಲ್ಲಿ ಉಂಟು. ಈಗ ಇದನ್ನು ಪ್ಯಾಕ್ ಮಾಡುವ. ನಾನು ಪ್ಯಾಕಿಂಗ್ ಮಾಡಲಿಕ್ಕೆ ಈ ತರದ ಕವರ್ ಅನ್ನು ತಗೊಳ್ತೇನೆ. ಅಡ್ರೆಸ್ ಅನ್ನೆಲ್ಲ ಬರೆದು ಇಟ್ಟಿದ್ದೇನೆ. ಫಸ್ಟಿಗೆ ಅಡ್ರೆಸ್ ಅನ್ನೆಲ್ಲ ಬರೆದು ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಇದಕ್ಕೆ 3 ಸೀರೆ ಹಾಕಿದ್ದೇನೆ. ನಂತರ ಒಳಗೆ ಇಲ್ಲೊಂದು ಗಮ್ ಟೇಪ್ ಇರ್ತದೆ, ಅದನ್ನು ತೆಗೆದು ಇದನ್ನು ಅಂಟಿಸಬೇಕು. ನಂತರ ಈ ಗಮ್ ಟೇಪ್ ಅನ್ನು ಕೂಡ ತೆಗೆದು ಇದನ್ನು ಟೈಟ್ ಆಗಿ ಹೀಗೆ ಅಂಟಿಸಬೇಕು. ಹಾಗೆ ಇದೆರಡು ಸೀರೆಯನ್ನು ಇನ್ನೊಂದು ಕವರಲ್ಲಿ ಹಾಕ್ತೇನೆ. ಈ ತರ ಟೈಟ್ ಆಗಿ ಪ್ಯಾಕ್ ಮಾಡಿ ಆದ ಮೇಲೆ ನಾನಿದಕ್ಕೆ ಸೆಲ್ಲೋ ಟೇಪ್ ಅನ್ನು ಹಾಕ್ತೇನೆ. ಯಾಕಂದ್ರೆ ಕೆಲವೊಂದ್ಸಲ ಈ ಪೋಸ್ಟ್ ಅಲ್ಲಿ ತಗೊಂಡು ಹೋಗುವಾಗ ತುಂಬಾ ದೂರ ಹೋಗ್ಬೇಕಲ್ಲ, ಸೊ ಹಾಗಾಗಿ ಅಡ್ರೆಸ್ ಹಾಕಿದ ಮೇಲ್ಭಾಗಕ್ಕೆ ನೋಡ್ಬೋದು. ಎರಡು ಪ್ಯಾಕ್ ಕೂಡ ರೆಡಿ ಆಯಿತು. ಈಗ ಇದನ್ನು ಹೋಗಿ ಪೋಸ್ಟ್ ಆಫೀಸಿಗೆ ಹೋಗಿ ಕೊರಿಯರ್ ಮಾಡಿ ಬರಬೇಕು. ನಾನು ಈ ತರ ಒಂದು ಬ್ಯಾಗ್ ಅಲ್ಲಿ ಹಾಕಿ ತಗೊಂಡು ಹೋಗ್ತೇನೆ. ಯಾಕಂದ್ರೆ ಪೋಸ್ಟ್ ಆಫೀಸ್ ಸ್ವಲ್ಪ ನಮಗೆ ದೂರ ಇದೆ, ಒಂದು 10 ನಿಮಿಷ ನಡಿಬೇಕಾಗ್ತದೆ. ಹಾಗಾಗಿ ಈ ತರ ನಾನು ತಗೊಂಡು ಹೋಗ್ತೇನೆ. ನಾನಿವತ್ತು ಮೀನಿನ ತಲೆಯನ್ನು ತಗೊಂಡು ಬಂದಿದ್ದೇನೆ. ನೋಡ್ಬೋದು, ಕಟ್ ಮಾಡಿ ಕ್ಲೀನ್ ಮಾಡಿ. ಇದು ದೊಡ್ಡ ಮೀನಿನ ತಲೆ ಭಾಗ. ಇದನ್ನು ಈ ತರ ಕಟ್ ಮಾಡಿ ಕ್ಲೀನ್ ಮಾಡಿ ತಗೊಂಡು ಬಂದಿದ್ದೇನೆ.
ಇಷ್ಟಿದೆ, ಒಂದು ತಲೆ ಇದೆ ಇದರಲ್ಲಿ. ಹಾಗೆ ಇದರ ಜೊತೆ ಕೆಲವೊಂದು ಮೀನಿನ ಪೀಸ್ ಕೂಡ ಸೇರಿಸಿದ್ದೇನೆ, ಒಂದು 2-3 ಪೀಸನ್ನು ಕೂಡ ಹಾಕಿದ್ದೇನೆ. ಈಗ ಈ ಮೀನಿನ ತಲೆಯಲ್ಲಿ ಪುಳಿ ಮುಂಚಿಯನ್ನು ಯಾವ ಥರ ಮಾಡುವುದಂತ ಮಾಡಿ ತೋರಿಸ್ತೇನೆ. ನಮ್ಮ ಮಂಗಳೂರು ಸೈಡಲ್ಲೆಲ್ಲ ಜಾಸ್ತಿಯಾಗಿ ಈ ಮೀನಿನ ತಲೆಯನ್ನು ಉಪಯೋಗಿಸಿ ಪುಳಿ ಮುಂಚಿಯನ್ನು ಮಾಡ್ತಾರೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಈ ಪುಳಿ ಮುಂಚಿಯನ್ನು ಯಾವ ಥರ ಮಾಡುವುದಂತ ಮಾಡಿ ತೋರಿಸ್ತೇನೆ. ಮೀನಿನ ಪುಳಿ ಮುಂಚಿ ಮಸಾಲೆ ಮಾಡಲಿಕ್ಕೆ ನಾನಿಲ್ಲಿ 2 ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಸ್ವಲ್ಪ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾದ್ದರಿಂದ ಒಂದು 10ರಿಂದ 12 ತಗೊಂಡಿದ್ದೇನೆ. ಹಾಗೆಯೇ 12 ಉದ್ದ ಮೆಣಸು ಮತ್ತು 2 ಗುಂಟೂರು ಮೆಣಸನ್ನು ತಗೊಂಡಿದ್ದೇನೆ ಖಾರಕ್ಕೆ. ಒಂದೂವರೆ ಸ್ಪೂನಿನಷ್ಟು ಕೊತ್ತಂಬರಿ, ಅರ್ಧ ಸ್ಪೂನು ಜೀರಿಗೆ, ಸ್ವಲ್ಪ ಸಾಸಿವೆ, ಚೂರು ಸಾಕು, ಜಾಸ್ತಿ ಹಾಕಿದರೆ ಕಹಿ ಬರ್ತದೆ. 1/4 ಸ್ಪೂನಿನಷ್ಟು ಅರಶಿನ ಹುಡಿ ಸ್ವಲ್ಪ ಜಾಸ್ತಿ ಹಾಕಬೇಕು, ಇಲ್ಲದಿದ್ದರೆ ಮೀನಾದ ಕಾರಣ ಅದು ವಾಸನೆ ಬರ್ತದೆ. ಹಾಗಾಗಿ ಸ್ವಲ್ಪ ಅರಶಿನ ಹುಡಿ ಜಾಸ್ತಿ ಹಾಕಿದರೆ ಒಳ್ಳೆಯದು. ಒಂದು ದೊಡ್ಡ ಪೀಸ್ ಹುಣಸೆ ಹುಳಿ. ಈಗ ಇಷ್ಟನ್ನು ನುಣ್ಣಗೆ ಗ್ರೈಂಡ್ ಮಾಡಬೇಕು. ಇದನ್ನು ಫ್ರೈ ಮಾಡೋದೇನು ಬೇಡ, ಹೀಗೆ ಹಸಿಯಾಗಿಯೇ ಎಲ್ಲವನ್ನು ಗ್ರೈಂಡ್ ಮಾಡಬೇಕು, ನುಣ್ಣಗೆ ಗ್ರೈಂಡ್ ಮಾಡಬೇಕು. ಈಗ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಆಗಿದೆ. ನಾನು ಇಷ್ಟು ತೆಳು ಇಟ್ಟಿದ್ದೇನೆ, ಜಾಸ್ತಿ ತೆಳು ಇಡಬೇಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಟರೆ ಸಾಕು. ಈಗ ಇದನ್ನು ಕುದಿಸಬೇಕು. ಇದರ ಜೊತೆಗೆ ನಾನು 1 ನೀರುಳ್ಳಿಯನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆ 2 ಹಸಿಮೆಣಸು, ಸ್ವಲ್ಪ ಖಾರ ಜಾಸ್ತಿ ಬೇಕಿದ್ದರೂ ಜಾಸ್ತಿ ಹಾಕಿ. ಒಂದು ದೊಡ್ಡ ಪೀಸ್ ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕಿ ಇದಕ್ಕೊಂದು ಮುಚ್ಚಳವನ್ನು ಮುಚ್ಚಿ 5ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸಬೇಕು. ಮಧ್ಯದಲ್ಲಿ ಒಂದೊಂದು ಸಲ ಮುಚ್ಚಳವನ್ನು ತೆಗೆದು ಈ ಥರ ಸ್ವಲ್ಪ ಕೈ ಆಡಿಸಬೇಕು, ಇಲ್ಲದಿದ್ದರೆ ತಳಭಾಗಕ್ಕೆ ತಾಗುವಂತಹ ಚಾನ್ಸ್ ಇರ್ತದೆ. ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸಬೇಕು. ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಬೇಯಬೇಕು. ಯಾಕೆಂದರೆ ಮಸಾಲೆಯನ್ನು ನಾವು ಫ್ರೈ ಮಾಡಲಿಲ್ಲ, ಹಸಿ ಮಸಾಲೆ ಪದಾರ್ಥಗಳನ್ನು ಇಲ್ಲಿ ಬಳಸಿದ್ದು. ಈಗ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಕ್ಲೀನ್ ಮಾಡಿ ಇಟ್ಟಂತಹ ಮೀನಿನ ತಲೆಯನ್ನು ಸೇರಿಸಬೇಕು. ಮೀನಿನ ತಲೆಯನ್ನು ಹಾಕಿ ಆದ ಮೇಲೆ ಇನ್ನೊಂದು ಸಲ ಮುಚ್ಚಳ ಮುಚ್ಚಿ 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸಬೇಕು. ಮೀನಿನ ತಲೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತದೆ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. ನೋಡ್ಬೋದು, ಈಗ ಇದು ಚೆನ್ನಾಗಿ ಬೆಂದಿದೆ. ಮೆಲ್ಲಗೆ ಸ್ಪೂನಲ್ಲಿ ತಿರುಗಿಸಬೇಕು. ಈಗ ಇದು ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಮೀನಿನ ಸಾರು ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಕಾಣ್ತದೆ ಅಂತ. ಮೀನು ಸೂಪರಾಗಿ ಬೆಂದಿದೆ, ನೋಡ್ಬೋದು ಕರೆಕ್ಟಾಗಿ ಬೆಂದಿದೆ. ಇದು ಹುಡಿ ಆಗಬಾರ್ದು. ಹಾಗೆ ಇದರ ತಲೆ ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ಬೇಯಬೇಕಿದ್ದು. ಚೆನ್ನಾಗಿ ಬೆಂದಿದೆ ಇದು. ಈಗ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ಇದಕ್ಕೊಂದು ಮುಚ್ಚಳವನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಆದರೂ ಹಾಗೆ ಬಿಡಬೇಕು. ಮಸಾಲೆ ಎಲ್ಲ ಈ ಪೀಸ್ಗಳಿಗೆ ಒಳ್ಳೆ ರೀತಿಯಲ್ಲಿ ಹಿಡ್ಕೊಳ್ಬೇಕು. ಹಾಗೆ ಮೀನು ಸಾರಿಗೆ ಹಾಕುವುದಕ್ಕಿಂತ ಮೊದಲು ಸ್ವಲ್ಪ ಮಸಾಲೆಯನ್ನು ತೆಗೆದು ನಾನು ಸಪರೇಟ್ ಇಟ್ಟಿದ್ದೆ. ಯಾಕಂದರೆ ನನ್ನ ಮಗಳು ಮೀನಿನ ಸಾರು ತಿನ್ನೋದಿಲ್ಲ. ಹಾಗೆ ಅವಳಿಗೆ ಅದಕ್ಕೆ ಸ್ವಲ್ಪ ಸೋಯಾ ಹಾಕಿ ಸಾರು ಮಾಡುವಂತೇಳಿ ಸೋಯಾವನ್ನು ನೆನೆಸಿಟ್ಟಿದ್ದೆ. ಈಗ ನೆನೆಸಿದ್ದ ಸೋಯಾವನ್ನೆಲ್ಲ ಅದರಲ್ಲಿರುವಂಥ ನೀರನ್ನೆಲ್ಲ ಹಿಂಡಿ ಕುದೀತಿರುವ ಮಸಾಲಕ್ಕೆ ಹಾಕ್ತಾ ಇದ್ದೇನೆ. ಹಾಗೆ ಫ್ಲೇಮನ್ನು ಹೈ ಮಾಡಿ ಇದನ್ನು ಚೆನ್ನಾಗಿ ಕುದಿಸಬೇಕು. ಸೋಯಾ ಬೇಗನೆ ಬೇಯ್ತದೆ, 5 ನಿಮಿಷದಲ್ಲಿ ಇದು ಬೇಯ್ತದೆ. ಹಾಗೆ ಎಲ್ಲ ಸೋಯಾವನ್ನು ಹಾಕಿ ಅದಕ್ಕೊಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸ್ತಾ ಇದ್ದೇನೆ. ನೋಡ್ಬೋದು, ಈಗ ಇದು ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಉಂಟು. ಈಗ ಫ್ಲೇಮನ್ನು ಸ್ವಲ್ಪ ಕಡಿಮೆ ಮಾಡಿ ಮಸಾಲೆಯನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಇಲ್ಲಿ ಸೋಯಾ ಎಲ್ಲ ಒಳ್ಳೆ ರೀತಿಯಲ್ಲಿ ಬೆಂದಿದೆ. ನಾನು ಇದಕ್ಕೆ ಒಗ್ಗರಣೆ ಹಾಕೋದಿಲ್ಲ, ಅದರ ಬದಲು 1 ಸ್ಪೂನು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ಅವಳಿಗೆ ಒಗ್ಗರಣೆ ಹಾಕಿದರೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಈ ಥರ ತುಪ್ಪ ಸೇರಿಸಿದರೆ ತುಂಬ ಟೇಸ್ಟಿಯಾಗಿರ್ತದೆ ಅಂತ ಹೇಳಿ ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.